ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ಯಾವ ಒಂದು ವಿಚಾರವಾಗಿ ಆಗಿರುತ್ತೆ ಅಂತ ಅಂದರೆ, ನಿಮ್ಮ ಬಗ್ಗೆ ನೀವು ಅಂದ್ಕೊಳ್ತಾ ಇರುವಂಥ ಪಾರ್ಟ್ನರ್ಗೆ ಜೆನ್ಯೂನ್ ಫೀಲಿಂಗ್ಸ್ ಇದೆಯಾ, ನಿಮ್ಮ ಮೇಲೆ ಅವ್ರಿಗೆ ಯಾವ ಒಂದು ಅಭಿಪ್ರಾಯ ಇದೆ, ವಾಪಸ್ ನಿಮ್ಮ ಲೈಫಿಗೆ ನಿಮ್ಮ ವ್ಯಾಲ್ಯೂವನ್ನು ಅರ್ಥ ಮಾಡಿಕೊಂಡು ಬರ್ತಾರ ಅನ್ನೋ ಒಂದು ವಿಚಾರವಾಗಿ ಈ ಒಂದು ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ಮಾತ್ರ ತೊಗೊಳ್ಳಿ. ಯಾವುದು ನಿಮಗೆ ರೆಸೊನೇಟ್ ಆಗೋದಿಲ್ಲ ಅದನ್ನು ನೀವು ಇಗ್ನೋರ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಸೊ ರೀಡಿಂಗ್ಸ್ ಬಂದು ಪರ್ಸ್ನಲ್ ರೀಡಿಂಗ್ ಬಂದು ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಆ್ಯಂಡ್ ಆಲ್ಸೋ ರಿಲೇಷನ್ಶಿಪ್ ಹೀಲಿಂಗ್ ಆಗಿರ್ಬೋದು ಅಥವಾ ಬ್ರೇಸ್ಲೆಟ್ಸ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಆಗಿರ್ಬೋದು, ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀನಿ, ಮೆಸೇಜ್ ಮಾಡ್ಬೋದು, ವಾಟ್ಸಪ್ ಮೆಸೇಜ್ ಮಾತ್ರ ಮಾಡ್ಬೋದು. ಓಕೆ, ಸೊ ಇಲ್ಲಿ 2 ಫೈಲ್ ಇದೆ. ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ಒಂದು ಫೈಲಲ್ಲಿ ಇದೆ ಅದನ್ನು ನೀವು ಚೂಸ್ ಮಾಡಿಕೊಂಡು ಈ ಒಂದು ರೀಡಿಂಗನ್ನು ನೀವು ನೋಡಬೇಕಾಗತ್ತೆ. ಐ ಹೋಪ್ ಇದು ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಯಾವ ಫೈಲಲ್ಲಿದೆ ಅದನ್ನು ನೀವು ಚೂಸ್ ಮಾಡಿಕೊಂಡು. ಸೊ ಫಸ್ಟ್ ಇಲ್ಲಿ ಫೈಲ್ 1 ಅವ್ರಿಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ಟ್ಯಾರೋ ಕಡೆಯಿಂದ ಅಂತ ನೋಡೋಣ. ಆ್ಯಂಡ್ ಆಲ್ಸೋ ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸ್ನ ಕಲಿಬೇಕು ಅಥವಾ ಟ್ಯಾರೋ ಕೋರ್ಸ್ನ ಕಲ್ತ್ಕೋಬೇಕು ಅಂತ ಅಂದ್ರೂ ಡೆಫಿನೆಟ್ಲಿ ನೀವು ಕಲಿಬೋದು, ಅವೈಲಬಲ್ ಇದೆ. ಲಾ ಆಫ್ ಅಟ್ರಾಕ್ಷನ್ ಸಹ ನೀವು ಕಲ್ತ್ಕೋಬೋದು. ಆ್ಯಂಡ್ ಕೋರ್ಸಸ್ ಬಂದು ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಸೊ ಫೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮ್ಮ ಪಾರ್ಟ್ನರ್ ಅವರ ಒಪಿನಿಯನ್ ನಿಮ್ಮ ಮೇಲೆ ಏನಿದೆ, ನಿಮ್ಮ ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗುತ್ತಾ ಇಲ್ವಾ ನೋಡೋಣ. ಓಕೆ, ಸೊ ಈ ಒಂದು ಕಾರ್ಡ್ಸ್ ಏನೆಲ್ಲ ಬಂದಿದೆ ನೋಡೋಣ. ಸೊ ಫಸ್ಟ್ ಕಾರ್ಡಿಲ್ಲಿ 10 ಆಫ್ ವಾಂಡ್ಸ್ ಬರ್ತಾ ಇದೆ, ಆ್ಯಂಡ್ 9 ಆಫ್ ಕಪ್ಸ್ ಬರ್ತಾ ಇದೆ, ಹಾಗೆ 3 ಆಫ್ ವ್ಯಾಂಡ್ಸ್ ಇಲ್ಲಿ ಬರ್ತಾ ಇರೋದು, ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ನೈಟ್ ಆಫ್ ಪೆಂಟಿಕಲ್ಸ್. ಡೆಫಿನೆಟ್ಲಿ ಇಲ್ಲಿ ನಿಮ್ಮ ಮಧ್ಯೆ ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾಯಿದ್ರೂ ಸಹ ಅದು ತುಂಬ ದಿನದ ವರೆಗೂ ಇರ್ತಾ ಇರಲಿಲ್ಲ, ಆದಷ್ಟು ಬೇಗನೆ ಸಾಲ್ವ್ ಆಗ್ತಾಯಿತ್ತು ಅಂತ ಹೇಳ್ಬೋದು. ಇಲ್ಲಿ ತುಂಬ ಬೇಗ ಇಲ್ಲಿ ಫರ್ಗಿವ್ನೆಸ್ ಅನ್ನೋದಿತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಕರೆಂಟ್ಲಿ ಫ್ಯಾಮಿಲಿ ಇಶ್ಯೂಸಿಂದ ನೀವು ದೂರ ಆಗಿರ್ಬೋದು ತುಂಬ ಜನದ ವಿಚಾರವಾಗಿ ಈ ಒಂದು ರೀಡಿಂಗ್ ಬರ್ತಾ ಇರೋದಿಲ್ಲಿ. ಇಲ್ಲಿ ನೀವೇ ದೂರ ಆಗಿರೋದಕ್ಕಿಂತ ಫ್ಯಾಮಿಲಿ ವಿಚಾರವಾಗಿ ನೀವಿಲ್ಲಿ ದೂರ ಆಗಿರ್ಬೋದು. ಆ್ಯಂಡ್ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಒಬ್ರಿಗೊಬ್ಬರು ಲೈಫಲ್ಲಿ ಸಪ್ರೇಟ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಇಲ್ಲಿ ಇನ್ಯಾರ್ದು ಲೈಫಿಗೆ ನೀವು ಸಹಾಯ ಮಾಡೋಕ್ಕೋಗಿ ಎಲ್ಲ ಒಂದು ಪ್ರಾಬ್ಲಮ್ಸ್ನ ನೀವು ನಿಮ್ಮ ಮೇಲೆ ಹಾಕ್ಕೊಂಡಿರ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಅವರು ಹೇಗೆ ಅದನ್ನು ತೊಗೊಂಡೋಗ್ತಾ ಇದ್ದಾರೆ ಅಂತ. ಸೊ ನಿಮಗೆ ಗೊತ್ತಾಗ್ತಿಲ್ಲ ಕರೆಂಟ್ಲಿ ಏನು ಮಾಡಬೇಕು ಲೈಫಲ್ಲಿ ಅಂತ. ಬಟ್ ಈ ಪರ್ಸನ್ ನಿಮ್ಮ ಖುಷಿಯನ್ನು ಯಾವಾಗಲೂ ಬಯಸ್ತಾರೆ ಅಂತ ಹೇಳ್ತೀನಿ. ಅವರು ನಿಮ್ಮ ಖುಷಿಯನ್ನು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ, ನೀವು ಖುಷಿಯಾಗಿರಬೇಕು, ನೀವು ಚೆನ್ನಾಗಿರಬೇಕು ಅಂತ ನಿಮ್ಮ ಪಾರ್ಟ್ನರ್ ಬಯಸ್ತಾರೆ. ಇಲ್ಲಿ ತುಂಬ ಜನ ಲಾಂಗ್ ಡಿಸ್ಟೆನ್ಸಲ್ಲಿ ಇರೋರು ಈ ಒಂದು ವಿಡಿಯೋ ನೋಡ್ತಾ ಇರ್ಬೋದು. ಬ್ರೇಕಪ್ ಆಗಿರೋರಿಗಿಂತ ಇಲ್ಲಿ ಸ್ವಲ್ಪ ಲಾಂಗ್ ಡಿಸ್ಟೆನ್ಸಲ್ಲಿ ಇರೋರು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರೋರಿಗೆ ತುಂಬ ರೆಸೊನೇಟ್ ಆಗುತ್ತೆ ಇದು ಈ ಒಂದು ರೀಡಿಂಗ್ ಬಂದು. ಯಾಕೆ ಅಂತ ಅಂದರೆ ಇಲ್ಲಿ ತುಂಬ ಫೀಲಿಂಗ್ಸ್ ಅನ್ನೋದು ಹಾಗೇ ಇದೆ, ನಿಮಗಾಗಲಿ ನಿಮ್ಮ ಪಾರ್ಟ್ನರ್ಗಾಗಲಿ ಒಬ್ಬರ ಮೇಲೊಬ್ಬರಿಗೆ ಅಷ್ಟೇ ಪ್ರೀತಿ ಅನ್ನೋದು ಇದೆ, ಗೌರವ ಅನ್ನೋದು ಇದೆ. ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ ಅಂತಲ್ಲ, ಸಮ್ ವಿಚಾರಗಳಿಗೆ ನೀವು ದೂರ ಆಗಿರ್ಬೋದು, ಅಥವಾ ಇಲ್ಲಿ ಥರ್ಡ್ ಪರ್ಸನ್ ಮಾತನ್ನು ಇಲ್ಲಿ ಕೇಳಿರ್ಬೋದು ಅಂತಲೂ ಬರ್ತಾ ಇದೆ. ಬಟ್
ಈ ಪರ್ಸನ್ಗೆ ನಿಮ್ಮ ಮೇಲೆ ಇರುವಂಥ ಫೀಲಿಂಗ್ಸ್ ಎಂದಿಗೂ ಕಡಿಮೆ ಆಗಿಲ್ಲ. ಇನ್ನೂ ಸಹ ಅಷ್ಟೇ ನಿಮ್ಮನ್ನು ಪ್ರೀತಿಸ್ತಾರೆ. ಮನಸ್ಸಲ್ಲಿ ಇವರು ಜೆನ್ಯೂನ್ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ. ನಿಮ್ಮ ಮೇಲೆ ಒಪಿನಿಯನ್ ಇವರಿಗೆ ಯಾವತ್ತೂ ಚೇಂಜ್ ಆಗಿಲ್ಲ ಆ್ಯಂಡ್ ಆಗೋದಿಲ್ಲ ಅಂತ ಬರ್ತಾ ಇದೆ. ಈ ಪರ್ಸನ್ ನಿಮ್ಮ ಲೈಫಿಗೆ ಮತ್ತೆ ಇಲ್ಲಿ ಮಾತಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕಂತ ಡಿಸೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಹಾಗೆ ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಯು ಬೋತ್ ಆರ್ ವೆರಿ ಗುಡ್ ಕಪಲ್ಸ್ ಆಗ್ಬೋದು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ನಿಮಗೆ ಎಷ್ಟು ಆ್ಯಂಬಿಷನ್ಸ್ ಇದೆಯೋ ಅವ್ರಿಗೂ ಸಹ ಅಷ್ಟೇ ಡ್ರೀಮ್ಸ್ ಇದೆ ಅಂತ ಹೇಳ್ಬೋದು. ಸೇಮ್ ಮೈಂಡ್ಸೆಟ್ ಇದೆ, ನೀವು ಅಂದ್ಕೊಳ್ಳೋದು ಅವ್ರು ಅಂದ್ಕೊಳ್ಳೋದು ಆಲ್ಮೋಸ್ಟ್ ಇಲ್ಲಿ ಸೇಮ್ ಇರುತ್ತೆ. ಸೊ ಆದಷ್ಟು ಇಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಬರ್ತಾ ಇದೆ. ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೆ, ಸೊ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದರೆ. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪ್ಯಾರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು ಈ ವ್ಯಕ್ತಿಯನ್ನು ನೀವು ಮತ್ತೆ ಮೀಟ್ ಮಾಡ್ಬೋದು ಆ್ಯಂಡ್ ಕಾಂಟ್ಯಾಕ್ಟ್ ಮಾಡ್ಬೋದು. ಡೆಫಿನೆಟ್ಲಿ ಚಾನ್ಸಸ್ ಆಗಿದೆ. ಈ ಪರ್ಸನ್ ಜೊತೆಗೆ ನೀವು ಒಂದು ಒಳ್ಳೆ ಫ್ಯೂಚರ್ನ ಸಹ ಇಲ್ಲಿ ನೋಡ್ತೀರಾ. ಇವಾಗ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಅಥವಾ ದೂರ ಇದ್ದೀರಾ, ಸಮ್ ಪೀಪಲ್ ಇಲ್ಲಿ ಮಾತಾಡದೇ ಇರ್ಬೋದು. ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಅಂತ ಅಲ್ಲ, ಡೆಫಿನೆಟ್ಲಿ ಇಲ್ಲಿ ಥಿಂಗ್ಸ್ ಚೇಂಜಸ್ ಆಗುತ್ತೆ. ಮತ್ತೆ ಇಲ್ಲಿ ಮಾತಾಡ್ತೀರಾ ಆ್ಯಂಡ್ ಮತ್ತೆ ನಿಮ್ಮ ಲೈಫಿಗೆ ನೀವೇನು ಖುಷಿಯಾಗಿದ್ರಿ ಅದು ವಾಪಸ್ ಬರುತ್ತೆ ಅಂತ ಹೇಳ್ಬೋದು. ಬಟ್ ಈ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ ಆ್ಯಂಡ್ ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾಯಿಲ್ಲ. ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸಸ್ ಅಂತ ಅಂದರೆ ನಿಮ್ಮ ಮೈಂಡ್ಸೆಟ್ಗಿಂತ ಬೇರೆ ವಿಚಾರದಲ್ಲಿ ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸಸ್ ಇರ್ಬೋದು. ಫ್ಯಾಮಿಲಿ ಇಶ್ಯೂಸ್ ಅಂತ ಬರ್ತಾ ಇದೆ. ಫ್ಯಾಮಿಲಿ ಇಶ್ಯೂಸಿಂದ ಇಲ್ಲಿ ದೂರ ಇರ್ಬೋದು. ಸೊ ಇದಾಗಿತ್ತು ಒಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು. ವೆಲ್ಕಮ್ ಪೈಲ್ 2. ಸೊ ಪೈಲ್ 2 ಅವ್ರಿಗೆ ಯಾವ ಒಂದು ಮೆಸೇಜಸ್ ಬರುತ್ತೆ ಅಂತ ನೋಡೋಣ. ಓಕೆ, ತುಂಬ ಫಾಸ್ಟಾಗಿ ಕಾರ್ಡ್ಸ್ ಬಂದಿದೆ. ಸೊ ನೋಡೋಣ. ಇಲ್ಲಿ 2 ಆಫ್ ವ್ಯಾಂಡ್ಸ್, 3 ಆಫ್ ಕಪ್ಸ್ ಆ್ಯಂಡ್ ಅಗೈನ್ ಇಲ್ಲಿ 8 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್ ಆ್ಯಂಡ್ 10 ಆಫ್ ಸಾರ್ಡ್ಸ್, ಹಾಗೆ 8 ಆಫ್ ವ್ಯಾಂಡ್ಸ್. ಡೆಫಿನೆಟ್ಲಿ ಇಲ್ಲಿ ನೀವೇನಾದರೂ ಶಿಫ್ಟ್ ಆಗಬೇಕು ಅಥವಾ ನಿಮ್ಮ ಪರ್ಸನ್ನ ಮೀಟ್ ಮಾಡೋಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಅದನ್ನು ನೀವು ಮಾಡ್ಬೋದು. ಆ್ಯಂಡ್ ಇಲ್ಲಿ ಒಂದು ಗೆಟ್ ಟುಗೆದರ್ ಆಗುವಂಥ ಚಾನ್ಸಸ್ ಇದೆ. ಫ್ಯಾಮಿಲಿ ಫಂಕ್ಷನ್ಸ್ ಅಥವಾ ಯಾವುದೊಂದು ಫಂಕ್ಷನ್ಸಲ್ಲಿ ನೀವು ಅಗೈನ್ ಮೀಟ್ ಆಗುವಂಥ ಸಿಚುವೇಶನ್ಸ್ ಬರ್ಬೋದು. ಆ್ಯಂಡ್ ಇವ್ರನ್ನ ನೀವು ಮೀಟ್ ಆಗಬೇಕಂತ ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಚಾನ್ಸಸ್ ಆರ್ ದೇರ್. 2 ಆಫ್ ವ್ಯಾಂಡ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ. ಸೊ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದರೂ ಸಹ ಆ್ಯಂಡ್ ಇಲ್ಲಿ ತುಂಬ ಜನಕ್ಕೆ ಬ್ಯಾಕ್ ಸ್ಟ್ಯಾಬಿಂಗ್ ಅಂತಲೂ ಬರ್ತಾ ಇದೆ. ನಿಮ್ಮ ನಂಬಿಕೆನ ಕೆಲವೊಬ್ಬರು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಅದನ್ನು ನೀವು ಪದೇ ಪದೇ ಯೋಚನೆ ಮಾಡ್ತಾಯಿದ್ದೀರಾ ಅಂತಲೂ ಬರ್ತಾ ಇದೆ. ಸೊ ಇಲ್ಲಿ ಬ್ರೇಕಪ್ ಆಗಿದ್ದರೆ ಅಥವಾ ನಿಮ್ಮ ಪರ್ಸನ್ ಕಡೆಯಿಂದ ಕಮಿಟ್ಮೆಂಟ್ ಸಿಗ್ತಾಯಿಲ್ಲ ಅಥವಾ ಮುಂಚೆ ಥರ ಮಾತಾಡ್ತಾ ಇಲ್ಲ ಅಂತಂದರೆ ಇದಕ್ಕೆಲ್ಲ ಒಂದು ಕಮ್ಯುನಿಕೇಷನಿಂದ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ಅಂತ ಬರ್ತಾಯಿದೆ. ಇವರನ್ನು ನೀವು ಒಂದು ಸಲ ಮೀಟಾಗಿ ಮಾತಾಡ್ಬೋದು ಅಥವಾ ಇವ್ರನ್ನ ನೀವು ಕಮ್ಯುನಿಕೇಟ್ ಮಾಡಿ ನೀವು ಹೇಗೆ ಕನ್ವಿನ್ಸ್ ಮಾಡ್ತೀರಾ
ಅದನ್ನು ನೀವು ಮಾಡ್ಬೋದು. ಆ್ಯಂಡ್ 8 ಆಫ್ ಪೆಂಟಿಕಲ್ಸಲ್ಲಿ ಬರ್ತಾ ಇರೋದ್ರಿಂದ ಫೈನಾನ್ಷಿಯಲಿ ಸ್ಟೆಬಿಲಿಟಿಗೆ ನೀವು ಸಹ ವೆಯ್ಟ್ ಮಾಡ್ತಾ ಇರ್ಬೋದು ಈ ವ್ಯಕ್ತಿನ ಮತ್ತೆ ಮಾತಾಡ್ಸೋದಕ್ಕೆ. ಆ್ಯಂಡ್ ಇಲ್ಲಿ ಇನ್ನೂ ಒಂದು ರೀಡಿಂಗ್ ಏನು ಅಂತಂದರೆ, ಇಲ್ಲಿ ತುಂಬ ಜನ ನೀವೇ ಬ್ರೇಕಪ್ ಮಾಡಿಕೊಂಡು ನೀವೇ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಲೂ ಬರ್ತಾ ಇದೆ. ಯಾವುದೋ ಒಂದು ವಿಚಾರಕ್ಕೆ ಅವ್ರ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು, ನೀವು ಬೇಡ ಅಂತ ನೀವೇ ಹೇಳಿರ್ಬೋದು, ಬಟ್ ಸ್ಟಿಲ್ ನೀವು ವೆಯ್ಟ್ ಮಾಡ್ತಾಯಿದ್ದೀರಾ ಈ ಪರ್ಸನ್ಗೆ ಮತ್ತೆ ಮಾತಾಡಿಸ್ಬೇಕು ಅಂತ. ಇನ್ ಕೇಸ್ ಆ ಥರ ಏನಾದರೂ ಇದ್ದರೆ ಡೆಫಿನೆಟ್ಲಿ ಮಾತಾಡಿಸ್ಬೋದು ನೀವು. ಈ ಪರ್ಸನ್ ಕಡೆಯಿಂದ ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ. ಕ್ವೀನ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಯಾವುದೇ ಆ್ಯಕ್ಷನ್ಸ್ನ ನೀವು ತೊಗೊಳ್ತಾ ಇಲ್ಲ, ಅಥವಾ ನಿಮ್ಮ ಪಾರ್ಟ್ನರ್ ಇಲ್ಲಿ ತೊಗೊಳ್ತಾ ಇಲ್ಲ ಅಂತ ಬರ್ತಾ ಇದೆ. ಜಸ್ಟ್ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ನಿಮ್ಮ ಕರಿಯರ್ ವೈಸ್ ಆಗಿರ್ಬೋದು ಅಥವಾ ನಿಮ್ಮ ಮ್ಯಾರೇಜ್ ವೈಸ್ ಆಗಿರ್ಬೋದು. ಜಸ್ಟ್ ನೀವು ಇಲ್ಲಿ ಪ್ಲ್ಯಾನ್ ಮಾಡ್ತೀರಾ, ಬಟ್ ಅದ್ರ ಕಡೆಗೆ ಯಾವುದೇ ಆ್ಯಕ್ಷನ್ಸ್ನ ತೊಗೊಳ್ಳೋದಿಲ್ಲ. ಅದನ್ನು ನೀವು ಮಾಡಬೇಕಾಗತ್ತೆ. ನೀವು ಆ್ಯಕ್ಷನ್ ತೊಗೊಂಡಾಗ ಮಾತ್ರ ನೀವಲ್ಲಿ ಏನಾದರೂ ಚೇಂಜಸ್ನ ನೀವು ನೋಡೋಕ್ಕೆ ಸಾಧ್ಯ. ಆ್ಯಂಡ್ 8 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಈ ವ್ಯಕ್ತಿಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರ್ಬೋದು ಜಾಸ್ತಿ. ಅಲ್ಲಿಗೆ ಒಂದು ಸಲ ಯೋಚನೆ ಮಾಡಿದ ಹಾಗೆ ಇನ್ನೊಂದು ಸಲ ಯೋಚನೆ ಮಾಡೋದಿಲ್ಲ, ತುಂಬ ಕೋಪ ಮಾಡ್ಕೋಬೋದು ಇವರು. ಬಟ್ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಏನು ಪ್ರೀತಿ ಇತ್ತು ಅದು ಹಾಗೇ ಇದೆ ಅಂತ ಬರ್ತಾ ಇದೆ. ಡೆಫಿನೆಟ್ಲಿ ಇಲ್ಲಿ ನೀವು ಮತ್ತೆ ಅವ್ರನ್ನ ಮಾತಾಡ್ಸಿದ್ರೆ ಇವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸೊ ಮಾತಾಡಿದ ತಕ್ಷಣ ನೀವು ಇಲ್ಲಿ ಕಮಿಟ್ಮೆಂಟ್ ಕೇಳೋಕ್ಕೂ ಮುಂಚೆ ಆದಷ್ಟು ಫ್ರೆಂಡ್ಲಿಯಾಗಿ ಮಾತಾಡಿ. ಆ್ಯಂಡ್ ತುಂಬ ದಿನ ಅಥವಾ ತುಂಬ ತಿಂಗಳಾಗಿದೆ ನೀವು ಮಾತಾಡಿ ಅಂತಲೂ ಬರ್ತಾ ಇದೆ. ಸೊ ಆ ಥರ ಇದ್ದಾಗ ಫಸ್ಟ್ ಒಂದು ಫ್ರೆಂಡ್ಲಿಯಾಗಿ ಒಂದು ಫ್ರೆಂಡ್ ಥರ ನೀವು ಅವ್ರನ್ನ ಟ್ರೀಟ್ ಮಾಡಿ. ಆಫ್ಟರ್ವರ್ಡ್ಸ್ ನೀವು ಈ ಒಂದು ಲವ್ ಲೈಫ್ ಬಗ್ಗೆ ಅಥವಾ ಕಮಿಟ್ಮೆಂಟ್ ಬಗ್ಗೆ ನೀವು ಇವ್ರನ್ನ ಕೇಳ್ಬೋದು. ಸೊ ಈ ಒಂದು ರೀಡಿಂಗ್ ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ಇಫ್ ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ಸ್ ಬೇಕು ಅಂತಂದರೆ ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.